ಅವರು ರೊಚ್ಚಿಗೆದ್ರೆ ಕಾಂಗ್ರೆಸ್ ಅವರು ನಾವು ಬಿಜೆಪಿ ಅವರು ರೊಚ್ಚಿಗೆದಳ್ತೀವಿ. ಅವ್ರ ಕಡೆ ಎಷ್ಟು ಜನ ಇದ್ದಾರೆ ನಮ್ಮ ಕಡೆನೂ ಅಷ್ಟೇ ಜನ ಇರ್ತಾರೆ. ನಾವು ಈ ಕಳ್ಳ ಮೋಸ ಲಫಂಗ ಈ ಫ್ರೀ ಕೊಟ್ಕೊಂಡು ಇಲ್ಲಿ ನಾಡ್ಕಾಡೋದು, ಇಲ್ಲಿ ಎಲ್ಲರದು ಇನ್ನು ನೀವು ತಲೆ ಮೇಲೆ ಹಾಕೋದು, ಎಲ್ಲರದು ಎಳೆಯೋದು ಮಾಡಿಬಿಟ್ಟು ಇಲ್ಲಿ ಫ್ರೀ ಕೊಟ್ಕೊಂಡು ನಾವು ಇದು ಮಾಡಲ್ಲ. ಇವರು ಒಳ್ಳೆಯರು ಸರ್. ಇವರು ಆ ಥರದಾರಲ್ಲ. ಇವರು ನಾನು ಕಾಣ್ದಂಗೆ ಚಿಕ್ಕಮಗಳೂರಲ್ಲಿ ತುಂಬ ಗೌರವ ಕೊಡ್ತಾರೆ. ನಾವು ಫಂಕ್ಷನ್ಗೆ ಹೋಗಿದ್ದೀವಿ ನಾವು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿದ್ದೀವಿ. ಸಹಜವಾಗಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ, CT ರವಿ ಕುರಿತಾಗಿ ನಡೆದಿರ್ತಕ್ಕಂಥ ದೌರ್ಜನ್ಯ, ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸುವ ಕೆಲಸ, ಜೊತೆಗೆ ಅವ್ರನ್ನ ದೈಹಿಕವಾಗಿಯೂ ಕೂಡ ಕುಗ್ಗಿಸಿ ಅವರ ಮಾನಸಿಕ ಸ್ಥೈರ್ಯವನ್ನು ಕಳೆಯುವಂಥ ಪ್ರಯತ್ನವೂ ಕೂಡ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಬರೋಬ್ಬರಿ 50 ಗ್ರಾಮಗಳಲ್ಲಿ ಅವ್ರನ್ನ ಸುತ್ತಾಡಿಸಿ, ಜೊತೆಗೆ ಅವ್ರ ಮೇಲೆ ಇಲ್ಲಸಲ್ಲದ ಕೇಸುಗಳನ್ನು ಕೂಡ ಹಾಕಲಾಗಿದೆ ಅಂತ. ಅವ್ರು ಬಳಸಿರ್ತಕ್ಕಂಥ ಪದ ಸತ್ಯವೋ ಸುಳ್ಳೋ ಇದರ ಕುರಿತಾಗಿ ಚಿಕ್ಕಮಗಳೂರಿನ ಜನತೆ ಏನು ಹೇಳ್ತಾರೆ, CT ರವಿ ಬಗ್ಗೆ ಅವ್ರು ಮಾಡಿದ ತಪ್ಪ ಏನು ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳನ್ನೇ ಮಾತನಾಡಿಸೋ ಪ್ರಯತ್ನ ಪಡ್ತೀನಿ. ನನ್ನ ಕ್ಷೇತ್ರದ ಜನತೆಗೆ ಯಾವ ರೆಸ್ಪಾನ್ಸ್ ಇದೆ ಅಂತ ನೋಡೋಣ ಬನ್ನಿ. ಅದು ಘಟನೆ ನೋಡಿದ್ದೀರಾ, ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದು ಒಬ್ಬ ಮಾಜಿ ಪ್ರತಿನಿಧಿ, ಅದು ಕೂಡ ನಿಮ್ಮ ಕ್ಷೇತ್ರದ ಮಾಜಿ MLA. ಅವರಿಗಾದಂಥ ಘಟನೆಯ ಬಗ್ಗೆ ನಿಮಗೇನಿದೆ, ಅವ್ರು ಮಾತಾಡ್ಬೋದು, ಈ ಥರದ ಪದ ಬಳಸಿದ್ದಾರೆ ಅಂದರೆ ನಂಬ್ತೀರಾ ಅಂತ? ನಂಬಲ್ಲ ಸರ್. ಅವರು ಇದು ಪಿತೂರಿ, ಕಾಂಗ್ರೆಸ್ ಅವರು ಪಿತೂರಿ ಮಾಡಿರೋದು ಬಿಟ್ಟರೆ ಇದು ನಂಬ ಅಂಥದ್ದಲ್ಲ ಅಂದ್ರೂ ಇವರು ಬೇಕು ಅಂತ ಹೆಣ್ಮಕ್ಳ ಮೇಲೆ ಏನಾದ್ರು ಸಣ್ಣ ಅಪರಾಧ ಹೊರಿಸಿದ್ರೆ ಹೆಣ್ಮಕ್ಳು ಇದು ಸ್ಟ್ರಾಂಗ್ ಆಗಲಿ ಅಂತೇಳಿ ಇವರು ಪಿತೂರಿ ಮಾಡಿರೋದು ಬಿಟ್ಟರೆ CT ರವಿ ಅಂಥವ್ರಲ್ಲ. ಇಷ್ಟು ವರ್ಷ 4 ವರ್ಷ ಗೆದ್ದು 5ನೇ ವರ್ಷಕ್ಕೆ ಚುನಾವಣೆಯಲ್ಲಿ ಫುಲ್ ಗೆಲ್ಲಬೇಕಿತ್ತು. ಇದು ಏನೋ ಅಡ್ಡಾಂತರ ಮಾಡಿ ಇದನ್ನು ಸೋಲಿಸಿದ್ರು, ಏನೇನೋ ಮಾಡಿದ್ರು. ಈಗ ನಮ್ದೊಂದು ದತ್ತಪೀಠದ್ದು ನಡೀತದೆ, ಅದಕ್ಕೂ ಏನೋ ಈ ಗೇಮ್ ಇಡೋಕ್ಕೋಸ್ಕರ ಅದಕ್ಕೂ ನಾಟಕ ಆಡ್ತಿದ್ದಾರೆ ಬಿಟ್ಟರೆ ಇನ್ನು ನಮಗೆ ಹೆಚ್ಚು ಕಮ್ಮಿ ಒಂದು 50 ವರ್ಷದೊಳಗಡೆ ನಮ್ಮನ್ನೇ ಎಲ್ಲ ಓಡಿಸಿ ಇವ್ರದೇ ರಾಜಕೀಯ ಶುರು ಮಾಡಿಕೊಂಡು ಇವರೇ ಈಗ ಅಸ್ಸಾಮಿಂದ ಆ ಕಡೆ ಈ ಕಡೆ ಬಂದು ಅವ್ರದ್ದೇ ರಾಜಕೀಯ ಸ್ಟಾರ್ಟ್ ಆಗ್ತಿದೆ. ಅವ್ರು ಅಲ್ಲಿಂದ ಆಧಾರ ಕಾರ್ಡ್ ಇಲ್ದಲೆ ಬಂದುಬಿಟ್ಟು ಇಲ್ಲಿ ನಮ್ಮದೇ ಅಂದ್ಕೊಂಡು ಅವರು ದಬ್ಬಾಳಿಕೆ ಏನು ಕೇಳ್ತೀರಾ, 4 ಜನ ನಿಂತ್ಕೊಂಡ್ರೆ ನಮ್ಮ ಹಿಂದೂಗಳಿಗೆ ಏನು ಓಡಿಸೋದು ಕೇಳ್ತೀರಾ, ಎಸ್ಟೇಟ್ ಕಡೆ ಹೋದರೆ ಫುಲ್ಲು ಅವ್ರದ್ದೇ ನಡೀತಿದೆ ಬಿಟ್ಟರೆ ನಮ್ದು ಯಾವುದೂ ನಡೀತಿಲ್ಲ. CT ರವಿ ಅವ್ರದ್ದು ನಾವು ಸುಮಾರು ಸಣ್ಣ ವಯಸ್ಸಿನಿಂದನೂ ಜೊತೆ ಇದ್ದವರೇ, ನಾವು ನೋಡ್ಕೊಂಡು ಬಂದಿದ್ದೀವಿ. ಅವ್ರದ್ದೇನೂ ಇಲ್ಲ. ಇವರು ಬೇಕು ಅಂತ ಹೇಳ್ಕೊಂಡೋಗಿ ಇಡೀ ಊರೆಲ್ಲ ಸುತ್ತಾಡಿಸಿ ಹಾಳು ಮಾಡಿ ಆ ಕಡೆ ಈ ಕಡೆ ಎಲ್ಲ ಕರ್ಕೊಂಡೋಗಿ ಏನೇನೋ ಮಾಡಿ ಊಟನೂ ಕೊಡ್ದಂಗೆ ಆ ಕಡೆ ಈ ಕಡೆ ಫುಲ್ಲು ಸುತ್ತಾಡಿಸಿ ಲಾಸ್ಟಿಗೆ ಕರ್ಕೊಂಬಂದು ಫೋನಲ್ಲಿ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ನಿಮಗೆ ಫುಲ್ಲು ಜನ ಎಲ್ಲ ಎದ್ದು ಬೀಳೋರು, ಮೈ ಮೇಲೆ ಬೀಳೋರು, ಗಲಾಟೆ ಆಗ್ತಿತ್ತು ಅಂತೇಳಿ ಆ ಕಡೆ ಈ ಕಡೆ ಕರ್ಕೊಂಡು ಸುತ್ತಾಡಿಸಿದ್ದು ಬಿಟ್ಟರೆ ನಮ್ದೇನು ತಪ್ಪಿಲ್ಲ. ನಾವು ಒಂದು ರಾಜಕಾರಣಿಯಾಗಿ ಹೇಳ್ತಿದ್ವಿ ಅಂತಾರೆ. ಇವರು ಕಳ್ಳ, ಸಿದ್ದರಾಮಯ್ಯ ಕಳ್ಳ ರಾಜಕಾರಣಿ. ಇವನ ಬಗ್ಗೆ ಹೇಳ್ಬೇಕು ಅಂದರೆ 108 ಇದೆ. ಫ್ರೀ ಕೊಟ್ಟು ದೇಶನೇ ಹಾಳು ಮಾಡ್ದ. ಈಗ ನಮ್ಮ ಜನಸಂಖ್ಯೆನೂ ಹಾಳು ಮಾಡ್ತಾನೆ. ಇನ್ನು ಹಿಂದೂ ಮುಸ್ಲಿಂ ಗಲಾಟೆ ತಂದಿಡಕ್ಕೆ ಮಾಡ್ತಿರೋದು ಅವನು. ಇನ್ನು ಸಾಬ್ರು ಮುಸ್ಲಿಮು ಹಿಂದೂ ಎಲ್ಲ ಅಣ್ಣ ತಮ್ಮದಿರಿದ್ದಂಗೆ ಇದ್ದಾರೆ. ಈ ನನ್ನ ಮಗನಿಂದ ಫುಲ್ ಹಾಳಾಗ್ತದೆ ದೇಶ ಅಷ್ಟೇ. ನೋಡಿ, ಕೇಶವ್ ಅನ್ನೋರ್ನ ಜೊತೆಗಿದ್ದ ಇದೇ CT ರವಿ ಅವ್ರ ಜೊತೆಗೆ ಹೋಗಿದ್ರು. ಅವರು ನಡು ರಾತ್ರಿ ಅಲ್ಲ ಮಧ್ಯಾಹ್ನ ಅವ್ರನ್ನ ಅಲ್ಲೇ ಬಿಟ್ಟೋಗಿದ್ದಾರೆ. ಇವ್ರು ಬರ್ತೀನಿ ಅಂದ್ರು ಕೇಳಿಲ್ಲ, ಬಿಟ್ಟೋಗಿದ್ದಾರೆ. ಯಾಕೆಂದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಇವ್ರು ಒಬ್ರಿಗೆ ವಿಷಯ ಗೊತ್ತಾದ್ರಿ ಅಂತೇಳಿ ಇವ್ರನ್ನೊಬ್ಬರನ್ನ ಕೂರಿಸ್ಕೊಂಡು ಎಲ್ಲ ಕಡೆ ಸುತ್ತಾಡಿಸ್ಕೊಂಡು ಇವ್ರನ್ನ ಕರ್ಕೊಂಡೋದ್ರೆ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ, ಹಿಂಗೆ ಕರ್ಕೊಂಡೋದ್ರು, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ಹೇಳ್ತಾರೆ. ಈಗ ಏನು ಗೊತ್ತಾಗೋದು ಬೇಡ, ಇವ್ರನ್ನ ಸುತ್ತಾಡ್ಸೋಣ, ಇದು ಮಾಡೋಣ ಅಂತೇಳಿ ಫುಲ್ ಇದು ಮಾಡಿದ್ದಾರೆ. ಅವರಿಗೆ ಯಾರೋ ಫೋನಲ್ಲಿ ಹೇಳ್ಕೊಡ್ತಿದ್ದು ವಿಡಿಯೋನೂ ಮಾಡಿದ್ದಾರೆ. ಅವ್ರು ಯಾರಿಗೋ ಹೇಳ್ಕೊಡ್ತಿದ್ದು ಇದು ಮಾಡ್ತಿದ್ದು 5 ನಿಮಿಷ 10 ನಿಮಿಷ ವಿಡಿಯೋನೂ ಮಾಡಿದ್ದಾರೆ. ಇವ್ರು ಯಾರೋ ಮೇಲ್ಗಡೆ ಇಲ್ದಲೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಾರೋ, ಸಿದ್ದರಾಮಯ್ಯ ಹೇಳಿದಾರೋ, DK ಹೇಳಿದಾರೋ, ಯಾರೋ ಒಬ್ರು ಹೇಳ್ಕೊಟ್ಟೆ ಇವೆಲ್ಲ ನಡೆದಿರೋದು ಬಿಟ್ಟರೆ ಈ ಸೆಂಟ್ರಲ್ ಇದು ಪಿತೂರನ್ನೇ. ಇವ್ರು ಅಲ್ಲಿ ತನಕ ಹೋಗಿ ಅಲ್ಲಿಂದ ಎಲ್ಲ ಜನ ಮುತ್ತೆ ಹಾಕೊಂಡು ಎಲ್ಲ ಹೊಡೆದು ತಲೆ ಎಲ್ಲ ಹೊಡಿಬೇಕು ಅಂತ ಅಂದರೆ ಇವರು ಎಲ್ಲ ಹೇಳ್ಕೊಟ್ಟೆ ಮಾಡಿಸಿರೋದು. ಇವ್ರು ರಾಜಕಾರಣದಲ್ಲಿ ಇರೋದು ಸಾಧ್ಯನೇ ಇಲ್ಲ. ಈ ಕಾಂಗ್ರೆಸ್ ಅವರು ಬಿದ್ರೇ ನಮ್ದು ನಡೆಯೋದು ಬಿಟ್ಟರೆ, ಇಲ್ಲಾಂದರೆ ಇದು ಹಿಂದೂ ಮುಸ್ಲಿಂ ಗಲಾಟೆಗೆ ತಿರುಗಿ ಇದು ಏನೇನೋ ಆಗುತ್ತೆ. ಆಡಿಯೋದಲ್ಲಿ ಒಂದು ಕಡೆ ಫ್ರಸ್ಟ್ರೇಟ್ ಅನ್ನೋ ಪದ ಕೇಳಿಸುತ್ತೆ, ಅವ್ರು ಅದನ್ನು ಒಪ್ಕೊಂಡಿದ್ದಾರೆ. ಬಟ್ ನೇರ ಕೊಲೆಗಡಕ ಅಂತಲೂ ಅಂದ್ಬಿಟ್ರಿ. ಅವ್ರಿಗೆ ಕೊಲೆಗಡಕ ಅಂತಲೂ ಅಂದಿದ್ದಾರೆ. ಇವ್ರು ಒಳಗಡೆ ಎಷ್ಟು ಕೊಲೆ ಮಾಡಿದಾರೋ, ಏನೇನು ಬಿಟ್ಟಿದಾರೋ ಗೊತ್ತಿಲ್ಲ. ಇವರು ಚೆನ್ನಾಗೇ ರಾಜಕೀಯ ನಡೆಸ್ಕೊ ಬರ್ತಿದ್ರು. ಅವ್ರು ಏನೋ ಮಾಡಿ ಇವ್ರ ತಲೆ ಮೇಲೆ ಎತ್ತಕ್ಕೆ ಕೊಲೆಗಿಡ್ಕ ಇದಿಡ್ಕ ಅಂತೇಳಿ ಸುಮ್ಮನೆ ಹೇಳಿ ಏನೇನೋ ಮಾಡ್ತಿದ್ದಾರೆ. ಇದು ಅನುಭವಿಸ್ತಾರೆ, ಅವರು ಅನುಭವಿಸ್ತಾರೆ. ಇದು ಹಾಗೆ ಆಗುತ್ತೆ, ಏನಾರು ಹಾಗೆ ಆಗುತ್ತೆ, ಅನುಭವಿಸ್ತಾರೆ. ಇದ್ದಂಗೆ ಇರಲ್ಲ, ರಾಜಕೀಯ ಚೇಂಜ್ ಆಗ್ತಿರುತ್ತೆ. ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಬಂದೇ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಹಾಗೆ ಆಗುತ್ತೆ. ಇವ್ರನ್ನ ಏನು ಮಾಡಬೇಕು ಅಂತ ನಮಗೆ ಗೊತ್ತು. ಅವರು ರೊಚ್ಚಿಗೆದ್ರೆ ಕಾಂಗ್ರೆಸ್ ಅವರು, ನಾವು ಬಿಜೆಪಿ ಅವರು ರೊಚ್ಚಿಗೆದಳ್ತೀವಿ. ಅವ್ರ ಕಡೆ ಎಷ್ಟು ಜನ ಇದ್ದಾರೆ ನಮ್ಮ ಕಡೆನೂ ಅಷ್ಟೇ ಜನ ಇರ್ತಾರೆ. ನಾವು ಈ ಕಳ್ಳ ಮೋಸ ಲಫಂಗ ಈ ಫ್ರೀ ಕೊಟ್ಕೊಂಡು ಇಲ್ಲಿ ನಾಡ್ಕಾಡೋದು, ಇಲ್ಲಿ ಎಲ್ಲರದು ಇನ್ನು ನೀವು ತಲೆ ಮೇಲೆ ಹಾಕೋದು, ಎಲ್ಲರದು ಎಳೆಯೋದು ಮಾಡಿಬಿಟ್ಟು ಇಲ್ಲಿ ಫ್ರೀ ಕೊಟ್ಕೊಂಡು ನಾವು ಇದು ಮಾಡಲ್ಲ. ಅವ್ರ ಥರ ನಾವು ಏನೇ ಮಾಡಿದ್ರು ನಾವು ಸ್ಟ್ಯಾಂಡರ್ಡೇ BJP. ಯಾವತ್ತಿದ್ರು ರಾಜಕೀಯದಲ್ಲಿ ಸ್ಟ್ಯಾಂಡರ್ಡೇ BJP. ಇವರಿಂದ ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬರಲ್ಲ. ಈ ಸೊಸೈಟಿಲಿ ಅಕ್ಕಿ ಕೊಡೋದು, ಅಕ್ಕಿ ಮಾರ್ಕೊಳ್ಳೋದು, ಎಲ್ಲ ಕುಡ್ಕೊಂಡು ತಿರ್ಗೋದು, ಅದಕ್ಕೆ ಮತ್ತೆ ತರಬೇಕು ಅಂತಂದ್ರೆ ಈಗ BJP ಸರ್ಕಾರ ಇದ್ದಾಗ ಇನ್ನೂ ಫುಲ್ ಅವ್ರು ಶ್ರೀಮಂತಿಕೆ ನಡೀತಿತ್ತು ಬಿಟ್ಟರೆ ಇದು ಫುಲ್ ರಾಜಕೀಯನ ಹಾಳು ಮಾಡೋಕ್ಕೆ ಭಿಕ್ಷೆ ಬಿಡಂಗೆ ಮಾಡ್ತಾರೆ ಇವರು.
ನೆಕ್ಸ್ಟ್ ಎಲೆಕ್ಷನ್ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತೀರಿ ಸರ್? ಸಿ ಟಿ ರವಿ 100% ಸಿ ಟಿ ರವಿನೇ ಪಕ್ಕ ಬಿಜೆಪಿನೇ. ಸೋತೋಗ್ಬಿಟ್ಟಿದ್ದೀವಿ ನಾವು. ಫ್ರೀ 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 ಅಂತ ಕೊಟ್ಕೊಂಡು ಅವ್ರದ್ದು ನಾವು ಬಸ್ಸಲ್ಲಿ ಜಗಳ, ಬಸ್ ಮುರಿದಾಕೋದು, ಅದು ಮುರಿದಾಕೋದು. ಎಲ್ಲರೂ ಹೋಗ್ಬೇಕು ಅಂದರೆ ಒಂದು ಬಸ್ ಇಲ್ಲ, ಒಂದು 10 ಬಸ್ ಇರೋ ಜಾಗಕ್ಕೆ 3 ಬಸ್ ಆಗಿದೆ, 3ರಿಂದ 2 ಆಗಿದೆ. ನಾವು ಕಾಯ್ದು 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 ಅಲ್ಲಲ್ಲೇ ಮಂಗ್ತಾರೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಜನಗಳು. ಬಿಟ್ಟರೆ ಫುಲ್ಲು ಬಿಕಾರಿ ಮಾಡಿರ್ತಾರೆ ಇವರು ನಮ್ಮ ದೇಶನ. ಥ್ಯಾಂಕ್ ಯು ಸರ್. ಗೊತ್ತೇ ಇದೆ ನಿಮಗೆ ಆದ ಘಟನೆ ಬಗ್ಗೆ, ನಿಮ್ಮ ಕ್ಷೇತ್ರದವರು, ನಿಮ್ಮ ಮನೆ ಮಗ. ಓಕೆ, ನೀವು ಬಿಜೆಪಿನೋ ಕಾಂಗ್ರೆಸ್ ಅದರ್ವೈಸ್, ಬಟ್ ಅವ್ರ ಮೇಲೆ ಆದಂಥ ದೌರ್ಜನ್ಯ, ಮಾನಸಿಕವಾಗಿ ಆದಂಥ ಈ ರೀತಿಯಾದಂಥ ಕೃತ್ಯಗಳನ್ನು ಗಮನಿಸಿದ ನಿಮ್ಗೇನು ಅನ್ಸುತ್ತೆ ಸರ್? ಟೋಟಲಿ ಇಲ್ಲಿ ಏನಾಗಿದೆ ಅಂದರೆ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಹೇಳೋ ಹೇಳಿಕೆ ನೋಡಿದ್ರೆ ನನಗೆ ಭಾಳ ಬೇಜಾರಾಗುತ್ತೆ. ನನಗೇನು ಗೊತ್ತಿಲ್ಲ ಅಂತಾರೆ. ಇಂಥವರೆಲ್ಲ ಹೋಮ್ ಮಿನಿಸ್ಟ್ರ್ ಆಗಿ ಮತ್ತು ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಅಹಿತಕರ ಘಟನೆ ಆದರೆ ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅವ್ರ ಸ್ಟೇಟ್ಮೆಂಟ್ ನೋಡಿದರೆ ಪೊಲೀಸರು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಂತಾರೆ. ಪೊಲೀಸರು ಅವ್ರ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೈಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೆ ಆ ಪೊಲೀಸ್ ಆಫೀಸರ್ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಇದುವರೆಗೂ ಅರ್ಥ ಆಗ್ತಾ ಇಲ್ಲ ನನಗೆ. ಅಲ್ಲ, ನ್ಯಾಯಾಧೀಶ ಕಡಕ್ ರಿಯಾಕ್ಷನ್ ಅಲ್ಲ, ಅವ್ರು ಕರೆಕ್ಟ್ ರಿಯಾಕ್ಷನ್ ಕೊಟ್ಟರು. ಅದನ್ನು ಪೊಲೀಸ್ನವರು ಅಸೆಂಬ್ಲಿ ಒಳಗೆ ಬಂದು ಅರೆಸ್ಟ್ ಮಾಡಿದ್ದು ಮೊದಲೇ ತಪ್ಪು ಅಲ್ಲಿ. ಅದಾದಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ 3 ಜಿಲ್ಲೆ ಸುತ್ತಿದ್ದು 2ನೇ ತಪ್ಪು. ಆದಮೇಲೆ ಆ ಮಾಡಿರೋ ಪೊಲೀಸ್ ಅಧಿಕಾರಿಗಳ ಮೇಲೆ ಏನೂ ಕ್ರಮ ಕೈಗೊಂಡಿಲ್ಲ. ಫಸ್ಟು ಒಬ್ಬ ಹೋಮ್ ಮಿನಿಸ್ಟರ್ ಆದವರು ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಇಲ್ಲಿ ಅವ್ರ ಮೇಲೆ ಪ್ರೆಷರ್ ಮಾಡಿಸಿ ಅವ್ರಿಗೆ ಈ ಥರ ಮಾಡಿಸ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂದರೆ ಅದು ದೊಡ್ಡ ಮಿಸ್ಟೇಕು. ನಮ್ಮ ಚಿಕ್ಕಮಗಳೂರು ನಾಯಕ ಸಿ ಟಿ ರವಿ ಅವರು ಹೋರಾಟ ಮಾಡ್ಕೊಂಡೆ ಮೇಲೆ ಬಂದಿದ್ದಾರೆ. ಆದರೆ ಯಾವತ್ತೂ ಕೆಟ್ಟ ಶಬ್ದ ಯೂಸ್ ಮಾಡೋಂಥ ಮನುಷ್ಯ ಅಲ್ಲ. ಯಾಕಂದರೆ ಅವ್ರ ಜೊತೆ ನಾವು ಇದ್ದೀವಿ ಹೋರಾಟದಲ್ಲಿ. ರಾಮ ಜನ್ಮಭೂಮಿ, ದತ್ತ ಜಯಂತಿ ಇದರಲ್ಲ. ಆದರೆ ಯಾವತ್ತೂ ಕೆಟ್ಟ ಶಬ್ದ ಅಂತ ಮನುಷ್ಯ ಅಲ್ಲ. ಇಲ್ಲಾಂದ್ರೆ 3 ಸರಿ ಕಂಟಿನ್ಯೂ MLA ಆಗಿ ಬರ್ತಿದ್ದಿಲ್ಲ. ಅದು ಬೇಜಾರು ಅಷ್ಟೇ ನಮಗೆ. ಈಗ ಅವರು ಭಾರತ್ ಮಾತಾಗೆ ಜೈ ಅಂತ ಹೇಳಿ, ಇದು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ರು ಅಂದಾಗ ಇದೇ ಲಕ್ಷ್ಮೀ ಲಿಂಬಾಳ್ಕರು ನಾನು ಅಲ್ಲೇ ಇದ್ದೆ, ಹೇಳಿಲ್ಲ ಮಾಡಿಲ್ಲ ಅಂತ ಹೇಳಿದರು. ಅದಾದಮೇಲೆ FSL ರಿಪೋರ್ಟಲ್ಲಿ ಏನಾಯಿತು ಅದು ಹೇಳಿರೋದು ನಿಜ ಅಂತ ಹೇಳಿದರು. ಆವಾಗ ಅದಕ್ಕೇನು ಯಾರು ಏನು ಮಾತಾಡಲಿಲ್ಲ. ಆದರೆ ಈಗ ಮಾತಾಡ್ಬೇಕಾದ್ರೆ ಲಕ್ಷ್ಮೀ ಲಿಂಬಾಳ್ಕರ್ ನನಗೆ ವೇಷ, ಅದು ಎಷ್ಟು ಸರಿ 10 ಸರಿ ಹೇಳಿದ್ದಾರೆ. 10 ಸರಿ ಹೇಳಿರೋದು ರೆಕಾರ್ಡ್ ಆಗಲ್ವಾ? 12 ಸರಿ ಹೇಳಿದ್ರು DK ಶಿವಕುಮಾರ್ ಅಲ್ಲಿ, 12 ಸರಿ ಹೇಳಿರೋದು ರೆಕಾರ್ಡ್ ಆಗಲ್ವಾ? ನಾನು ಹೇಳೋದೇನೆಂದರೆ ಸತ್ಯ ಒಂದು ವೇಳೆ ಅಂದಿದ್ರೆ ಅವ್ರು ತಪ್ಪು. FSL ರಿಪೋರ್ಟ್ ಬರ್ದಂಗೆ ಕಾಯಬೇಕಿತ್ತು. ಏನು ಅಷ್ಟು ಅರ್ಜೆಂಟ್ ಅರೆಸ್ಟ್ ಮಾಡೋಂಥದ್ದೇನಿತ್ತು ಅಲ್ವಾ? FSL ರಿಪೋರ್ಟ್ಗೆ ದೂರು ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಸಭಾಪತಿಗಳು ಏನು ಹೇಳಿದ್ದಾರೆ, ನನ್ನ ಮುಂದೆ ಈ ಥರ ಯಾವುದು ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ತನಿಖೆ ಆಗಬೇಕು. ತನಿಖೆ ಆದಮೇಲೆ ಒಂದು ವೇಳೆ ಸಿ ಟಿ ರವಿ ಅವ್ರು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲಿ. ಅದು ಬಿಟ್ಟು ಏನು ಮಾಡ್ದೇ ಸುಮ್ಮನೆ ರಾತ್ರಿ ಕರ್ಕೊಂಡೋಗಿ 3 ಜಿಲ್ಲೆ ಸುತ್ತಿಸಿ ಅವ್ರು ಹೇಳೋದು ಇನ್ನೊಂದು ನನಗೆ ಆಶ್ಚರ್ಯ ಆಗುತ್ತೆ. ಸಿ ಟಿ ರವಿಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಮಾಡಿದ್ವಿ ಅಂತಾರೆ. ಬೆಳಗಾಂ ಹಳ್ಳಿ ಅಲ್ಲ, ಅಲ್ಲಿ ಕಮಿಷನರ್ ಆಫೀಸ್ ಇದ್ದಾರೆ, ಅಷ್ಟೊಂದು ಪೊಲೀಸ್ ಸಿಬ್ಬಂದಿ ಇದೆ, ಒಬ್ಬರನ್ನ ಕಾಪಾಡೋಕ್ಕಾಗಿಲ್ಲ ಅಂದಮೇಲೆ ಬೆಳಗಾವಿ ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ? ಅಲ್ಲಿ ಜಿಲ್ಲಾ SP ಇದ್ದಾರೆ, ಅವ್ರು ಏನು ಮಾಡ್ತಾರೆ? ಸರಿ ತಾನೆ? ಅದಾದಮೇಲೆ ಅಲ್ಲಿ ಅಸೆಂಬ್ಲಿ ಒಳಗೆ ನುಗ್ಬಿಟ್ಟು ಗಲಾಟೆ ಮಾಡ್ತಾರೆ. ಅಸೆಂಬ್ಲಿ ಅಂದಮೇಲೆ 224 ಜನ ಕೆಲಸ ಇದು MLCಗಳು MLAಗಳು ಇರ್ತಾರೆ. ಮತ್ತು ಅವ್ರು ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗಲ್ವಾ? ಒಳಗೆ ಹೋಗಿ ಗೇಟ್ ಒಳಗೆ ನುಗ್ತಾರೆ, ಕಾಲಲ್ಲಿ ಹೊಡಿತಾರೆ ಅಂದರೆ ಯಾವುದನ್ನು ಪ್ರೊಟೆಕ್ಷನ್ ಕೊಡ್ತಾರೆ? ಇದುವರೆಗೂ ಅವ್ರ ಮೇಲೆ ಅಲ್ಲ, ಅವ್ರ ಮೇಲೆ ಏನೂ ಕೇಸ್ ಆಗಿಲ್ಲ. ಆಮೇಲೆ ಅವ್ರ ಫೋಟೋಗಳೆಲ್ಲ ಇದೆ, ಅದರಲ್ಲಿ ಅವರು ಲಕ್ಷ್ಮೀ ನಿಂಬಾಳ್ಕರ್ PAನೂ ಇದ್ದಾರೆ. ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ. ಅದು ಬಿಟ್ಟು 50 ಜನ ಕರ್ಕೊಂಡು ಒಳಗೆ ನುಗ್ತೀನಿ ಅಂದರೆ ಹಂಗಾರೆ ಅಲ್ಲಿ ಏನು ಭದ್ರತೆ ಇರಲ್ವ ಯಾರಿಗೂ? ನಮ್ಮ ಜನಪ್ರತಿನಿಧಿಗಳಿಗೆ ಯಾರಿಗೂ ಇಲ್ವ? ಅಷ್ಟು ಮಾರ್ಷಲ್ಸ್ಗಳಿದ್ದು ಮತ್ತೆ ಅದು ನಾನು ಕೇಳಿದೆ, ಅವ್ರು ಹೆಂಗೆ ಒಳಗೆ ಬಂದರು? ಬೇಸಿಕಲಿ ಈಗ MLAಗಳಿಗೆ ಒಬ್ಬೊಬ್ರು PA ಅಂದರೆ ಅವರು 50 ಜನ ಬಂದರೆ ಬರೀ 10,000 ಜನ ಇವರೇ ಆಗಿಬಿಡ್ತಾರೆ. ಅಸೆಂಬ್ಲಿ ಮಾಡೋದೇನು ಉದ್ದೇಶ? ಅದು ಕರೆದಿರೋದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ. ಅದ್ರ ಬಗ್ಗೆ ಎಲ್ಲೂ ಏನು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ಏನೂ ಪ್ರೋಗ್ರೆಸ್ ಆಗಿಲ್ಲ. ಅದು ಬೇಜಾರಾಯ್ತು ಅಷ್ಟೇ ನಮಗೆ. ತನಿಖೆ ಆಗಲಿ, ಯಾರೇ ತಪ್ಪು ಮಾಡಲಿ, ಅದು ತನಿಖೆ ಆಗಬೇಕು. ಫಸ್ಟು ತನಿಖೆ ಆಗಲಿ, ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಈ ನಮ್ಮ ಮನೇಲಿ ನನ್ನನ್ನು ತಮ್ಮನ ತಪ್ಪು ಮಾಡಿಬಿಟ್ಟು ನಾನು ಏನು ಮಾಡಿಲ್ಲ ಅಂತ ಹೇಳ್ಬಾರ್ದು. ತಪ್ಪಾಯ್ತಾ, ಶಿಕ್ಷೆ ಕೊಡಿ, ಅದು ತಪ್ಪಲ್ಲ. ಅದು ಬಿಟ್ಟು ಏನು ತನಿಖೆ ಆಗಲಿದ್ದಾನೆ ಹೊರಗೆ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಸುಧಿಸ್ತೀನಿ ಅಂದರೆ ಒಬ್ಬ MLAಗೆ ಈ ಥರ ಆದರೆ ಸಾಮಾನ್ಯ ನಾಗರಿಕ ನಮ್ಗಾದ್ರೆ ಏನಾಗಬೇಕಿತ್ತು ಹೇಳಿ? ಈ ಪ್ರೊಟೆಕ್ಟ್ ಮಾಡೋರಾದ್ರೆ ಕೇಶವ್ ಅವ್ರನ್ನ ಅರ್ಧಕ್ಕೆ ಯಾಕೆ ಇಳಿಸಿ ಹೋಗ್ಬೇಕಿತ್ತು? ಅದೇ ನಾನು ಹೇಳ್ತಿರೋದು ಸರ್. ಈಗ ನಮ್ಮಂಥ ಸಾಮಾನ್ಯ ಜನಕ್ಕೆ ಏನಾದರೂ ಆದರೆ ನಮ್ಗೆ ಯಾರು ಪ್ರೊಟೆಕ್ಟ್ ಮಾಡ್ತಾರೆ? ಒಬ್ಬ MLCಗೆ ಈ ಥರ ಆದಮೇಲೆ ನಮ್ಮಂಥ ಸಾಮಾನ್ಯ ಜನಗಳಿಗೆ ಏನು ಸಿಗುತ್ತೆ ಹೇಳಿ? ಅದನ್ನು ನಾನು ಹೇಳ್ತಾ ಇರೋದು. ಕಾನೂನು ಎಲ್ಲರಿಗೂ ಒಂದೇ, ಸಾಮಾನ್ಯ ಜನಕ್ಕೂ ಒಂದೇ, MLCಗೂ ಒಂದೇ. MLCಗೆ ಈ ಥರ ಆದರೆ ಒಬ್ಬ ಸಾಮಾನ್ಯ ಜನಕ್ಕೆ ಏನಾಗುತ್ತೆ ಹೇಳಿ? ಅದು ನಮಗೆ ಬೇಜಾರಾಯಿತು. ಅವತ್ತು ಭಾರತ್ ಮಾತಾಕ್ಕೆ ಜೈ ಅಂತ ಹೇಳಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ಮೇಲೆ ಅವ್ರು ಇದೇ ನಿಂಬಾಳ್ಕರ್ TVಯಲ್ಲಿ ಬಂದು ಹೇಳಿದ್ರು ಆ ಥರ ಹೇಳಿ ಎಲ್ಲ ನಾನು ಪಕ್ಕನೇ ಇದ್ದೆ ಅಂತ. ಆಮೇಲೆ FSL ರಿಪೋರ್ಟ್ ಮೇಲೆ ಬಂದಮೇಲೆ ಅವ್ರು ಹೇಳಿರೋದು ನಿಜ ಅಂತ ಹೇಳಿದ್ರು. ಅದಕ್ಕೆ ಯಾರು ಏನು ಪ್ರತಿಕ್ರಿಯೆ ಮಾಡಲಿಲ್ಲ. ಇವತ್ತು ಬಂದುಬಿಟ್ಟು ದೊಡ್ಡದಾಗಿ ಮಾಡಿದ್ರೆ ಅವತ್ತು FSL ರಿಪೋರ್ಟ್ ಬರೋ ತನಕ ಅವ್ರಿಗೆ ಯಾರಿಗೂ ಶಿಕ್ಷೆನೂ ಕೊಡಲಿಲ್ಲ, ಅರೆಸ್ಟ್ ಮಾಡಲಿಲ್ಲ. ಈ FSI ರಿಪೋರ್ಟ್ ಆದಮೇಲೆ ಅವ್ರ ಮೇಲೆ ಏನು ಉಗ್ರ ಕ್ರಮ ಕೈಗೊಂಡಿಲ್ಲ. ಮತ್ತು ಏನಿದೆ, ಇದು ಏನು ನಡೀತಾ ಇದೆ ನಂಗೆ ಅರ್ಥ ಆಗ್ತಿಲ್ಲ. ಈಗ ಆಡಳಿತ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ಸು ಒಬ್ಬ ಹಿಂದೂ ಕಾರ್ಯಕರ್ತನ ಈ ರೀತಿಯಾಗಿ ಮಟ್ಟ ಹಾಕೋ ಪ್ರಯತ್ನ ನಿಮಗೆ ಗೊತ್ತಿದೆ. ಸಿ ಟಿ ರವಿ ಅವರು ಯಾವ ಹಂತಕ್ಕೆ ಬೆಳೀತಿದ್ದಾರೆ ಸರ್? ಯಾರಿಗೆ ಆಗಲಿ ಸರ್, ಮಟ್ಟ ಹಾಕ್ತೀನಿ ಅಂದರೆ ಬೆಳೀತಾರೆ.
ಈಗ ಇದೇ ಮೋದಿನವ್ರಿಗೆ ಮಟ್ಟ ಹಾಕಕ್ಕೆ ಹೋಗಿದ್ದಕ್ಕೆ ಅವ್ರು ಬೆಳೆದ್ರು, ಪ್ರಧಾನಮಂತ್ರಿ ತನಕ ಬೆಳೆದ್ರು. ಯಾರು ಮಟ್ಟ ಹಾಕೋಕ್ಕಾಗಲ್ಲ ಸರ್, ಎಲ್ಲರೂ ಬೆಳೆದಿರೋದು ಇಂಡಿವಿಜುವಲೇ. ಸಿ ಟಿ ರವಿಯವರು ಇಷ್ಟು ಮುಂದೆ ಬರೋದಕ್ಕೆ ಅವ್ರೇನು ಅವ್ರ ತಾತ ಅವ್ರ ಅಪ್ಪ ಯಾರು MLA ಅಲ್ಲ, ಅವ್ರು ಸಾಮಾನ್ಯ ಕೃಷಿಕರು. ಅವರು ಹೋರಾಟದಿಂದ ಮೇಲೆ ಬಂದಿದ್ದಾರೆ, ಅವ್ರಿಗಿವೆಲ್ಲ ಏನೂ ಅಲ್ಲ. ನಾವು ಹೇಳ್ತಾ ಇರೋದು ಯಾರೇ ಆಗಲಿ ಮೇಲೆ ಬಂದಿರೋ ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಏನು ರಾಹುಲ್ ಗಾಂಧಿ ಥರ ಅವರಪ್ಪ ಅವ್ರ ತಾತ ಅವ್ರ ಮುತ್ತಾತ ಎಲ್ಲ ಅವರು ಪ್ರೈಮ್ ಮಿನಿಸ್ಟರ್ಗಳಾಗಿದ್ರು ಅಂತ ಬಂದಿದ್ದಲ್ಲ. ಇಲ್ಲಿ ಬಂದಿರೋ ಜನ ಸಾಮಾನ್ಯ ಕಾರ್ಯಕರ್ತರು, ಯಾರು ಎದುರಲ್ಲ, ಮೇಲೆ ಬರ್ತಾರೆ. ನಾನು ಹೇಳೋದಷ್ಟೇ, ರವಿಯವ್ರ ತಪ್ಪಾದರೆ ಶಿಕ್ಷೆ ಮಾಡಲಿ, FSL ರಿಪೋರ್ಟ್ ಬರ್ತಂಗೆ ಕಾಯಬೇಕು, ಒಂದು ನೋಟಿಸ್ ಕೊಡಬೇಕು. ಅದೆಲ್ಲ ಕಾನೂನು ಬರ್ದೈತೆ ಇದೆ. ಧೈರ್ಯ ಸರ್ ದೈಹಿಕವಾಗೂ ಹಿಂಸೆ ಮಾಡೋದು ಈ ಥರದ ಒಬ್ಬ ಜನಪ್ರತಿನಿಧಿ? ಸರ್ ಅದೇ ಸರ್ ಹೇಳ್ತೀನಲ್ಲ, ಇದು ಶುದ್ಧ ರಾಜಕೀಯ ಸೇಡು. ಅದಕ್ಕೋಸ್ಕರ ಹಿಂಗಾಗಿದೆ. ಅದು ನಿಮಗೂ ಗೊತ್ತಿರ್ಬೋದು ಯಾರ್ಯಾರು ಇದರಿಂದ ಇದ್ದಾರೆ ಅಂತ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಫಸ್ಟು ನಾನು ಹೇಳೋದು ನಮ್ಮ ಹೋಮ್ ಮಿನಿಸ್ಟ್ರಿ ಸರಿ ಇಲ್ಲ. ಹೋಮ್ ಮಿನಿಸ್ಟ್ರು ಸರಿ ಇದ್ದಿದ್ರೆ ಇದೇನೂ ಆಗ್ತಾಯಿದ್ದಿಲ್ಲ. ಹೋಮ್ ಮಿನಿಸ್ಟ್ರು ನನಗೇನು ಗೊತ್ತಿರಲಿಲ್ಲ, ನನಗೆ ಹಿಂಗಾಗಿದೆ, ನನಗೆ ಇನ್ನೋದು ಗೊತ್ತಿಲ್ಲ ಅವ್ರು ಅದೇ ಹೇಳಿದ್ರೆ ಇದ್ರ ಬಗ್ಗೆ ಇನ್ನೇನು ಹೇಳೋಕ್ಕಾಗತ್ತೆ ಹೇಳಿ? ಏನು ಹೇಳ್ತೀರಾ ಸರ್? ನೆಕ್ಸ್ಟ್ ಎಲೆಕ್ಷನ್ ಏನು ಮಾಡ್ತೀರಾ? ನೆಕ್ಸ್ಟ್ ಎಲೆಕ್ಷನ್ ಅಂತಲ್ಲ ಸರ್, ಇವ್ರು ಇದೇ ಥರ ದುರಾಡಳಿತ ಮಾಡಿದ್ರೆ ಮತ್ತೆ ಇವರು 30-35 ಸೀಟ್ ಬಂದು ಕೂತ್ಕೊಂತಾರೆ ಅಷ್ಟೇ. ನಾನು ಹೇಳೋದ್ರೆ ಶುದ್ಧ ರಾಜಕೀಯ ಮಾಡಿ, ಯಾರು ಬೇಜಾರಾಗಲ್ಲ. ರಾಜಕೀಯ ಅಂದರೆ ಒಂದು ಅಸೆಂಬ್ಲಿಯಲ್ಲೇ ಆಗಲಿ ಯಾರು ತಪ್ಪು ಮಾಡ್ತಾರೋ ಅದ್ರ ಬಗ್ಗೆ ಹೋರಾಟ ಮಾಡಿ, ಅದು ಸರಿಯಾದ ತೀರ್ಮಾನ. ಅದನ್ನು ಬಿಟ್ಟು ಈ ಥರ ಇವ್ರು ಮಾಡಿದ್ರೆ ಯಾರು ಒಪ್ಕೊಂತಾರೆ ಹೇಳಿ? ಯಾರು ಒಪ್ಕೊಳ್ಳಲ್ಲ. ಪದ ಬಳಸಿದ್ರ ಬಗ್ಗೆ ಏನು ವಿರೋಧ? ನಾನು ಇದು ಹೇಳ್ತೀನಿ, ಈಗ ಸಿ ಟಿ ರವಿ ಅವ್ರ ಮೇಲೆ ಕೊಲಗಡಕ ಅಂತ ಅಂದ್ರು, ಅದು ಕೂಡ FSL ರಿಪೋರ್ಟ್ ಆಗಲಿ, ಎಲ್ಲದೂ ರಿಪೋರ್ಟ್ ಆಗಲಿ ಸರ್. ಅವಾಗ ಏನಾಗುತ್ತೆ, ಅವ್ರ ಮೇಲೆ ಜನಗಳು ನಂಬಿಕೆ ಬರುತ್ತೆ, ಇವ್ರ ಮೇಲೆ ಜನಗಳು ನಂಬಿಕೆ ಬರುತ್ತೆ, ಚರ್ಚೆ. ಆಮೇಲೆ ಸಿ ಟಿ ರವಿಗೆ ಅವ್ರು ಕೊಳ್ಳೆಗಡಕ ಅಂತ ಅಂದಿರೋ ನನಗೂ ಗೊತ್ತಿಲ್ಲ, ಆದರೆ ಅಂದಿದ್ದು ಕೂಡ ಅಂದಿದ್ರೆ ಒಂದು ವೇಳೆ ತಪ್ಪು. ಈಗ ಹೆಂಗೆ ರಶ್ಮಿ ಲಿಂಬಾಕರ್ ಮೇಲೆ ಅವರು ಒಂದು ಕೆಟ್ಟ ಪದ ಯೂಸ್ ಮಾಡಿ ತಪ್ಪು ಅಂತಾರೋ, ಅದೇ ರೀತಿ ಸಿ ಟಿ ರವಿ ಮೇಲೆ ಕೊಲೆಗಾರ ಅಂತ ಹೇಳೋದು ತಪ್ಪು. ಅವ್ರ ಮೇಲೆ ಯಾವ್ದಾರು ಕಾನೂನು ಕ್ರಮ ಕೈಗೊಂಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಶಿಕ್ಷೆ ಅನುಭವಿಸಿದ್ದಾರೆ, ಮತ್ತು ನೀವೇನು ಕೊಲೆಗಡಕರು ಅಂತೀರ ಅವ್ರಿಗೆ? ನಾನು ಹೇಳೋದು ಅಷ್ಟೇ, ಅವ್ರು ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಯಾರು ಮಾಡಿದ್ರೂ ಆಗಲಿ, ನನ್ನ ತಮ್ಮನೇ ಆಗಲಿ, ನಮ್ಮ ಅಣ್ಣನೇ ಆಗಲಿ, ಯಾರಾದರೂ ಆಗಲಿ, ಯಾರು ತಪ್ಪು ಮಾಡ್ತಾರೆ ಶಿಕ್ಷೆ ಆಗಲಿ. ಅದನ್ನು ಬಿಟ್ಟು ಕಮ್ಯುನಿಟಿ ಸಪೋರ್ಟ್ ತೊಗೊಂಡೆ, ಅವ್ರಿಗೆ ಸಪೋರ್ಟ್ ತೊಗೊಂಡೆ, ಅದು ಒಳ್ಳೇದಲ್ಲ. ಆಮೇಲೆ ಆ ಕಮ್ಯುನಿಟಿ ಬಗ್ಗೆ, ಆ ಗುರುಗಳ ಬಗ್ಗೆ ಯಾರು ಬೆಲೆ ಕೊಡೋದು. ಯಾರು ನಿಮಗೆ ಅನಿಸುತ್ತೆ ಪರ್ಟಿಕ್ಯುಲರ್? ನಾನು ಇಲ್ಲಿ ಸಿ ಟಿ ರವಿ ಅವ್ರನ್ನ ತುಂಬ ಹತ್ತಿರದಿಂದ ನೋಡ್ತೀರಾ, ದತ್ತ ಜಯಂತಿ ಆ ಥರದ್ದು ಎಲ್ಲ ಹೋರಾಟಗಳು ನೀವು ಇದ್ದೀರಾ. ಅವ್ರು ಯಾವತ್ತಾದರೂ ಈ ಥರದ್ದು ಕೋಮು ರಾಜಕೀಯ ಮಾಡಿದಾರಾ ಅಥವಾ ಅದು ಬೇರೆ ಧರ್ಮಗಳನ್ನು ತುಳಿಯೋದು ಆ ರೀತಿಯಾಗಿ ಮಾಡಿದ್ದಾರೆ? ಸರ್ ಅದು ಖಂಡಿತ ಹೇಳ್ತೀನಿ, ಅವ್ರು ಯಾವತ್ತೂ ಕೆಟ್ಟ ಶಬ್ದ ಯೂಸ್ ಮಾಡೋ ಅಂಥ ರಾಜಕಾರಣಿ ಅಂತ ಅಲ್ಲ, ಪ್ರಬುದ್ಧ ರಾಜಕಾರಣಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಬಗ್ಗೆ ನಾವು ಮಾತಾಡ್ತೀವಿ, ಯಾಕಂದ್ರೆ ಜೊತೆಲಿ ಇರೋದ್ರಿಂದ ಅಷ್ಟು ಹೊಲಸಾಗಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಅಲ್ಲ, ಆ ಥರ ಕನ್ಫ್ಯೂಷನ್ ಆಗಿರ್ಬೋದು. ಪ್ರೆಸ್ಟೇಟ್ ಅಂತಲ್ಲ, ಆಯ್ತು. ನಾನು ಅದಕ್ಕೆ ಹೇಳಿದ್ದು ಅವ್ರಿಗೆ ರಿಪೋರ್ಟ್ ಆಗಲಿ ಫಸ್ಟ್, FSL ರಿಪೋರ್ಟಲ್ಲಿ. ಅದು ಬರಲಿ. ಸಭಾಧ್ಯಕ್ಷರು ಹೇಳಿದ್ರು ನಾನು ಪೀಠದಲ್ಲಿ ಇರಲಿಲ್ಲ, ಆದರೆ ಈ ಥರ ವರ್ಡು ನಾನು ಎಲ್ಲೂ ಕೇಳಿಲ್ಲ ಅಂತ. ಅಷ್ಟೆಲ್ಲ ಇದ್ಮೇಲೂ ಪೊಲೀಸ್ನವ್ರು ಒಳಗಡೆ ಬಂದು ಅರೆಸ್ಟ್ ಮಾಡ್ತಾರೆ ಅಂದರೆ ನಾಳೆ ಸಾಮಾನ್ಯ MLA ಏನು ರಕ್ಷಣೆ ಕೊಟ್ಟಂಗೆ ಇವರು? ಅದು ನಮಗೆ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನನಗೆ ನನ್ನ ಸ್ವಂತವಾಗಿ ನಾನು ನೋಡ್ದಂಗೆ ಅಷ್ಟು ಹೀನವಾಗಿ ಕೆಳಮಟ್ಟದ ಶಬ್ದ ಬೆಳೆಸಂತ ನಮ್ಮ ನಾಯಕ ಅಲ್ಲ. ಒಂದು ಎಲೆಕ್ಷನು ಸೋಲ್ಬೋದು ಗೆಲ್ಬೋದು, ಅದು ಬೇರೆ ವಿಚಾರ. ಆದರೆ ಇಷ್ಟು ಕೆಳಮಟ್ಟದ ಮನುಷ್ಯ ಅಂತೂ ಅಲ್ಲ ನಾವು ನೋಡ್ದಂಗೆ. ನಾವು ಯಾವಾಗಲೂ ಅವ್ರ ಮನೆಗೆ ಹೋದರೆ, ನಾವೇನಾರ ಕೆಲಸ ಆಗಬೇಕು ಅಂದರೆ, ನಮ್ಮ ಸಮಾಜದ ವರ್ಕು ಇದ್ದರೆ ಯಾರೇ ಹೋದ್ರು ಕೂರಿಸಿ ಕಾಫಿ ಕೊಟ್ಟು ಕೂರಿಸಿ ಒಂದು ಅಪ್ಲಿಕೇಶನ್ ತೊಗೊಂಡು ಮಾತಾಡ್ತಾರೆ. ಅವ್ರು ಕೆಲಸ ಮಾಡಿಕೊಟ್ಟಿರೋ ಬಿಟ್ಟಿರೋ ಸೆಕೆಂಡ್ರಿ ಮ್ಯಾಟ್ರು. ಅದ್ರ ಮನೆಗೆ ಹೋದಾಗ ಮಾತ್ರ ಎಲ್ಲರಿಗೂ ಒಂದು ಗೌರವ ಕೊಡ್ತಾರೆ. ಅದು ನಮ್ಗೆ ಇಷ್ಟ ಆಗುತ್ತೆ. ನಾವು ಒಂದು ಚರ್ಚೆ ಆದರೆ ನನಗೆ ಈ ಥರ ಆಗಬೇಕು ಅಂತ ಅನ್ಸುತ್ತೆ. ನನಗೆ ನಿಮ್ಮ ನಿಲುವುಗಳು ಕೇಳಿದಾಗ ಅಷ್ಟು ಖುಷಿ ಆಗ್ತದೆ. ಅಷ್ಟೇ ಅಲ್ಲ ಸರ್, ನಾನು ಹೇಳಿ ಸಾಮಾನ್ಯ ಜನಗಳು ಅಷ್ಟೇ ಹೇಳ್ತಾರೆ. ಈಗ ಒಬ್ಬ MLCಗೆ ಆ ಥರ ಆದರೆ ನಾಳೆ ನಿಮಗೆ ನಮಗೂ ಏನಿದೆ ಸರ್ ಅದರಲ್ಲಿ? ಏನು ಮಾಡ್ತಾರೆ ಮಾಡ್ಬೋದು ಅವರು, ಅಷ್ಟೇ ನಾವು ಹೇಳ್ತಾ ಇರೋದು ಸರ್. ಒಂದು ರೂಲಿಂಗ್ ಪಾರ್ಟಿ ಇದ್ರೆ ಇಷ್ಟೆಲ್ಲ ಮಾಡ್ಬೋದಾ ಅಂತ ಸರ್. ಈಗ ಏನಾಗುತ್ತೆ ಗೊತ್ತಾ ಸರ್, ಇದು ಹಿಂಗೆ ಕಂಟಿನ್ಯೂ ಆದರೆ ನೆಕ್ಸ್ಟ್ ಅಧಿಕಾರ ಚೇಂಜ್ ಆಗುತ್ತೆ, ಇನ್ನೊಬ್ರು ಬರ್ತಾರೆ, ಅವರು ಇದೇ ರಾಜಕೀಯ ಮಾಡ್ತಾರೆ. ಅವಾಗ ನಮಗೆ ರಾಜಕೀಯ ಅಂದರೆ ಹೊಲಿಸೋದಷ್ಟು ಬೇಜಾರಾಗುತ್ತೆ. ಸೇಡಿನ ರಾಜಕೀಯ ಇರಬಾರ್ದು ಸರ್, ಎಲ್ಲ ಆಗಲಿ. ಆಮೇಲೆ ಆ ಕಾನೂನು ಆಗಲಿ, ಸೇಡಿನ ರಾಜಕೀಯ ಮಾಡಬಾರ್ದು. ನಾಳೆ BJP ಬರ್ತೀವಿ, ಇವರು ಶಾಶ್ವತನಾ? 5 ವರ್ಷ ಎಲೆಕ್ಷನ್ ಆದಮೇಲೆ ಬಂದರು, ಆವಾಗ ಏನು ಮಾಡ್ತೀರಾ? ಸೆಂಟ್ರಲಲ್ಲಿ BJP ಇದೆ, ಅಷ್ಟೊಂದು ಸ್ಟೇಟಲ್ಲಿ ಅವರು ಇದೇ ಥರ ಮಾಡಿದ್ರೆ ಅದು ನಾಚಿಕೆಟ್ಟಿಸ್ ರಾಜಕೀಯ ಆಗ್ಬೋದು. ನಾಳೆ ಚಿಕ್ಕ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ರಾಜಕೀಯ ಅಂದರೆ ಕೆಟ್ಟು ಬೇಜಾರಾಗ್ಬಿಡುತ್ತೆ. ಮಾಡಿ, ನಿಜವಾದ ರಾಜಕೀಯ ಮಾಡಿ, ಅದಕ್ಕೆ ಯಾರು ನಾವು ಯಾವತ್ತೂ ಬೇಜಾರು ಮಾಡಲ್ಲ. ಪೊಲಿಟಿಕಲ್ ಡೆಪ್ತ್ ಇರೋದಕ್ಕೆ ನೀನು ಸಮಯ ವೇಸ್ಟ್ ಮಾಡ್ತೀನಿ, ಬೇಜಾರಾಗಬೇಡಿ. ಕೊನೆ ಪ್ರಶ್ನೆ, ಯಾಕೆ ಅಂದರೆ ನೋಡಿ, ಅವತ್ತು ಆದಂಥ ಘಟನೆಯ ಸಂದರ್ಭದಲ್ಲಿ BJP ನಾಯಕರು ಯಾರು ಕೂಡ ಎಚ್ಚೆತ್ಕೊಳ್ಳಿಲ್ಲ. ಬೇಗ ನಾನು ಹೇಳ್ತಿರೋದು, ಇದೇ ಯತ್ನಾಳ್ ಅವರು 6 ವರ್ಷಕ್ಕೆ ಅವರು ಗುಡುಗಿದ್ದು ಯಾವಾಗ? ಆ ಸಂದರ್ಭದಲ್ಲಿ BJP ನಾಯಕರು ಕೂಡ ರಿಯಾಕ್ಟ್ ಮಾಡಿದರೆ ಇದನ್ನು ಭಾಳಷ್ಟು ಗಟ್ಟಿಯಾಗಿ ವಿರೋಧಿಸ್ಬೋದಿತ್ತು. ಆದರೆ ಯಾರು ಕೂಡ ಆ ಥರದ ಕ್ರಮಕ್ಕೆ ಮುಂದಾಗಲಿಲ್ಲ ಅಂತ ಒಂದು ಆರೋಪ ಇದೆ. ಏನು ಹೇಳ್ತೀರಿ ಸರ್? ಅದು ನಾವು ಎಲ್ಲ ಪಾರ್ಟಿಯಲ್ಲೂ ಒಂದು ಭಿನ್ನಮತಗಳಿರುತ್ತೆ. ಆ ಗ್ರೂಪು ಈ ಗ್ರೂಪ್ ಅಂತ ಗುರುತಿಸ್ಕೊಂತಾರೆ. ಅದಾಗ ಈ ಥರದ್ದೆಲ್ಲ ಸಾಮಾನ್ಯ. ಬಟ್ ಯಾವುದೇ ಆಗಲಿ, ಏನೇ ಗುರುತಿಸ್ಕೊಂಡ್ರು ಅದು ಪಕ್ಷದ ಒಳಗಡೆ ಇರಬೇಕು. ಹೊರಗಡೆ ಬಂದಾಗ ನಾವೆಲ್ಲ ಒಂದೇ ಅಂತ ಇರಬೇಕು. ಇಲ್ಲ ಅಂದರೆ ಆ ಪಕ್ಷಕ್ಕೆ ಬೆಲೆ ಇರಲಿ. BJP ಅಂದರೆ ಅದು ಒಂದು ರಾಷ್ಟ್ರೀಯ ಪಕ್ಷ,
ಆ ರಾಷ್ಟ್ರೀಯ ಪಕ್ಷದಲ್ಲಿ ಒಳ್ಳೆ ಎಲ್ಲ ಪಕ್ಷದಲ್ಲಿ ಜಗಳ ಇದೆ ಸರ್. ಮನೆಯಲ್ಲಿ ಅಣ್ಣ ತಮ್ಮಂದ್ರ ಜೊತೆ ಇರುತ್ತೆ, ಅಪ್ಪ ಅಮ್ಮನ ಮಗಳು ಜಗಳ ಇದೆ. ಅದೆಷ್ಟು ನಮ್ಮ ಮನೇಲಿ ಇರಬೇಕು, ದಯವಿಟ್ಟು ಅದು ಹೊರಗೆ ಬರಬಾರ್ದು. ಅದೆಲ್ಲ ಮನೇಲಿ ಇರುತ್ತೆ. ಹಂಗೆ ಇಲ್ಲೂ ಕೂಡ ಏನೇ ಇದ್ರೂ ಆಯಿತು, ಹೊರಗಡೆ ಜೊತೆಗೆ ಬಂದು ಪ್ರತಿಭಟನೆ. ಬರೀ ಅನಂತ್ ಇವ್ರದ್ದು ಈ ಥರ ಆಗಿದ್ದಕ್ಕೆ ಯಾರ್ಯಾರು ಬಂದಿದ್ದು ಅಂದರೆ ಅಶೋಕು, ಅವರೇ ಯತ್ನಾಳ್, ಆ ಥರ ಅಲ್ಲ, ಎಲ್ಲರೂ ಬರಬೇಕು. ಅಷ್ಟು ಜನ ಬಂದರು, ಎಲ್ಲರೂ ಬಂದಾಗ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತಿತ್ತು. ಅವರು ಎಲ್ಲ ಬರಲಿಲ್ಲ ಅಂದರೆ ಅದೊಂದು ಬೇಜಾರು. ಏನು ಸರ್ ನನ್ನ ಹೆಸರು ರಘುನಂದನ್. ಸರ್ ನಾನು ಗಿರೀಶ್ ಅಂತೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.